ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ವೆಕ್ಟರ್ಸ್ 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 3 ಮಾರ್ಕ್ಸಲ್ಲಿ ಸೆಕ್ಷನ್ ಫಾರ್ಮ್ನ ಕಂಪಲ್ಸರಿ ಮಾಡಬೇಕಾಗುತ್ತೆ. ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಕೋಪ್ಲೆನರ್ ಮೇಲೆ ಕಾಮನ್ಲಿ ಕೇಳುವಂಥದ್ದು ಅಂದರೆ ಸೊ ಈ ರೀತಿ ಒಂದು ಸ್ಪೆಷಲ್ ಪ್ರಾಬ್ಲಮ್ ಇದೆ, ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ, ಅದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಒಂದು ವೇಳೆ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ. ಇದೇ ರೀತಿ ವೀಡಿಯೋಸ್ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಸಿ ದ ಕ್ವಶನ್. ಇನ್ನೊಂದು ವೆಕ್ಟರ್ಸ್ ಆಗಲಿ 3D ಜಿಯೋಮೆಟ್ರಿಲಿ ಯಾರು ಮ್ಯಾಥ್ಸಲ್ಲಿ ಡಿಫಿಕಲ್ಟಿ ಅಂತ ಫೀಲ್ ಮಾಡ್ತಿರೋ ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ಈಸಿಲಿ ಪಾಸ್ ಆಗ್ತಾರೆ. ಮತ್ತು ಸ್ಕೋರಿಂಗ್ನಲ್ಲಿ ಸ್ಪೆಷಲಿ ಪರೀಕ್ಷೆಯಲ್ಲಿ ಆ ಕ್ವಶನ್ಸ್ ಸೆಲೆಕ್ಟ್ ಮಾಡಿ ಬರೆದ್ರೆ ನಿಮಗೆ ಟೈಮ್ ಸಹ ಈಸಿಲಿ ಸೇವ್ ಆಗುತ್ತೆ. ನೋಡ್ಬೋದು, ಶೋ ದ್ಯಾಟ್ ದ ವೆಕ್ಟರ್ಸ್ ಆರ್ ಕೋಪ್ಲಿನರ್ ಅಂತ ಇದೆ. ಓಕೆ, ಎ ಬಿ ಸಿ ವೆಕ್ಟರ್ಸ್ ಕೋಪ್ಲಿನರ್ ಅಂತ ನಿಮಗೆ ಪ್ರೂವ್ ಮಾಡೋದಿದೆ. ಕಂಡೀಷನ್ ಏನು ಕೊಟ್ಟಿದ್ದಾನೆ ಅಂದರೆ a+b b+c ಮತ್ತು c+a ಕೋಪ್ಲಿನರ್ ಅಂತ ಇದೆ. ಆಲ್ರೆಡಿ ಈಸ್ ಗಿವನ್ ಸಮಥಿಂಗ್ ಬೈ ಯೂಸಿಂಗ್ ದ ಡಾಟಾ. ಅದನ್ನು ಯೂಸ್ ಮಾಡಿ ನಮಗೆ ಏನು ಅಂದರೆ we have to prove that a b c vectors are coplanar. Let's see what we have to prove. ನಮಗೆ ಏನು ಪ್ರೂವ್ ಮಾಡಬೇಕು ಅನ್ನೋದು ಮೊದಲು ಗೊತ್ತಿರಬೇಕು. ನೋಡಿ, what we have to prove. ವೆಕ್ಟರ್ ಎ, ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಸಿ ಆರ್ ಕೋಪ್ಲಿನರ್. ಒಂದು ಬೇಸಿಕ್ ಐಡಿಯಾ ಏನಿರಬೇಕು ಅಂದರೆ ಕೊಟ್ಟಂಥ ವೆಕ್ಟರ್ಸ್ ಕೋಪ್ಲಿನರ್ ಅಂತ ಅಂದರೆ ಯೂಸಲಿ ನಾವಿಲ್ಲಿ ಸ್ಕೇಲರ್, ಟ್ರಿಪಲ್, ಪ್ರಾಡಕ್ಟ್ ಅಂತ ಯೂಸ್ ಮಾಡ್ತೇವೆ. ಆ ಒಂದು ಟೆಕ್ನಿಕ್ನಿಂದ ನಾವೇನಪ್ಪ ಅಂದ್ರೆ ಈಸಿಲಿ ಕೊಟ್ಟಿರುವಂತಹ ವೆಕ್ಟರ್ಸ್ ಏನಿದೆ ಕೋಪ್ಲಿನರ್ಸ್ ಇದೆಯಾ ಇಲ್ಲ ಅನ್ನೋದು ನಾವು ಈಸಿಲಿ ಪ್ರೂವ್ ಮಾಡ್ಬೋದು. ಒಂದು ವೇಳೆ ದ ಗಿವನ್ ವ್ಯಾಕ್ಟರ್ಸ್, ಇಫ್ ದ ಗಿವನ್ ವ್ಯಾಕ್ಟರ್ಸ್ ಆರ್ ಕೋಪ್ಲಿನರ್, ದೆನ್ ವಾಟ್ ಈಸ್ ದ ಕಂಡೀಷನ್ ಫಾರ್ ದ್ಯಾಟ್? ಎವ್ರಿ ಒನ್ ಶುಡ್ ರಿಮೆಂಬರ್ ದಿಸ್ ಇಸ್ ಅ ಕಂಡೀಷನ್. ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0. ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಟು ಪ್ರೂವ್. ಭಾಳ ಸಲ ನೋಡಿದ್ದೇನೆ, ಮತ್ತು ಭಾಳ ಜನ ಮಕ್ಕಳು ಏನಪ್ಪ ಅಂದರೆ ಆ ಸಿಂಬಲ್ ಬರೋದಿಲ್ಲ, ವೆಕ್ಟರ್ ಸಿಂಬಲ್ ಬರೋದೇ ಇಲ್ಲ. ಆ ರೀತಿ ಬರೀದೇ ಇದ್ದರೆ ಅದು ವೆಕ್ಟರ್ ಅಂತ ಅನ್ಕೋದೇ ಇಲ್ಲ. ಓಕೆ, ಸೊ ಪ್ಲೀಸ್ ರೈಟ್ ದಟ್. ಇಲ್ಲಪ್ಪ ಅಂದರೆ ನಿಮಗೆ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಮಾರ್ಕ್ಸ್ ಕಟ್ ಆಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ, ಅದನ್ನು ಕರೆಕ್ಟ್ ಬರಿಬೇಕಾಗತ್ತೆ. ವಿ ಹ್ಯಾವ್ ಟು ಪ್ರೂವ್ ದಿಸ್. ಏನು ಕೊಟ್ಟಿದ್ದಾನೆ? ಇಫ್ a+b b+c ಆ್ಯಂಡ್ c+a ವ್ಯಾಕ್ಟರ್ಸ್ ಆರ್ ಕೋಪ್ಲೇನರ್ ಅಂತ ಕೊಟ್ಟಿದ್ದಾನೆ. ಎಸ್, ಲೆಟ್ಸ್ ಯೂಸ್ ದ್ಯಾಟ್. ಈಗಲೂ ಹೇಳಿದ್ದಾನೆ, ಇಫ್ ದೇ ಆರ್ ಆಲ್ರೆಡಿ ಕೋಪ್ಲೇನರ್ ದೆನ್ ಲೆಟ್ಸ್ ಯುಟಿಲೈಸ್ ದ ಪ್ರಾಪರ್ಟಿ ಯಾ a condition. Find what he has given. He has given this condition. See, ಏನಪ್ಪ ಅಂದರೆ ವೆಕ್ಟರ್ ಎ ಪ್ಲಸ್ ಬಿ, ಓಕೆ, ಮೊದಲನೇ ವ್ಯಾಕ್ಟರ್, ಸ್ವಲ್ಪ ಸ್ಪೇಸ್ ಬಿಡಬೇಕಾಗತ್ತೆ. ಎರಡನೇ ವ್ಯಾಕ್ಟರ್, ಓಕೆ, ಮತ್ತು ಮೂರನೇ ವ್ಯಾಕ್ಟರ್ c+a. ಈ ರೀತಿ ಬರೆದು ಈಕ್ವಲ್ ಟು 0 ಅಂದರೆ ಇದಕ್ಕೆ ನಾವು ಸ್ಕೇಲರ್, ಟ್ರಿಪಲ್, ಪ್ರಾಡಕ್ಟ್ ಅಂತ ಕರಿತೇವೆ. ಇದನ್ನು ಇನ್ನೊಂದು ವೇನಲ್ಲಿ ಬೇಕಾದರೆ ಬರಿಬೋದು. ಸಿ ಹಿಯರ್ ಎ ಬಿ ಸಿ ಏನಿದೆ ನೋಡಿ, ಇದನ್ನು ಇನ್ನೊಂದು ವೇನಲ್ಲಿ ಸಹ ಬರಿಬೋದು. ಮೊದಲನೇ ವ್ಯಾಕ್ಟರ್ನ ಬರೆದು ಓಕೆ ಡಾಟ್ ಮಾಡಿ, ಸೆಕೆಂಡ್ ಮತ್ತು ಥರ್ಡ್ ವ್ಯಾಕ್ಟರ್ಸ್ ಏನಿದೆ ನೋಡಿ ಅದನ್ನು ಈ ರೀತಿ ಬರೆದ್ರೆ ಎರಡು ಒಂದೇ ಮೀನಿಂಗ್ ಆಗುತ್ತೆ. ಓಕೆ, ಸೊ ಜಸ್ಟ್ ರಿಮೆಂಬರ್ ದಿಸ್. ಲೆಟ್ಸ್ ಸಿ, ಒಂದು ಎರಡು ಒಂದೇ ಅಂತ ಅರ್ಥ. ಸೊ ದಿಸ್ ಅ ಕಂಡೀಷನ್. ಈಗ ನಾನು ಈ ವ್ಯಾಕ್ಟರ್ಸ್ನ ಯಾವ ರೀತಿ ಬರ್ಕೊಳ್ಬೋದಪ್ಪ? ಮೊದಲನೇ ವ್ಯಾಕ್ಟರ್ ಲೆಟ್ಸ್ ರೈಟ್ ಆ್ಯಸ್ ಇಟ್ ಈಸ್ ಎ ಪ್ಲಸ್ ಬಿ ಡಾಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ರಿಮೈನಿಂಗ್ ದೀಸ್ ಟು ವ್ಯಾಕ್ಟರ್ಸ್. ಇಲ್ಲಿ ಬರೀತಾ ಇದೆ ನೋಡಿ, ಬಿ ಪ್ಲಸ್ ಸಿ ಕ್ರಾಸ್ ಸಿ ಪ್ಲಸ್ ಎ. ಓಕೆ, 0. Why I am using 0? Because already he told, given in the question, they are coplanar. Yes, then it is equal to 0. Okay, let's simplify this. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಸ್ವಲ್ಪ ಇಲ್ಲಿ ನಮಗೆ ಕ್ರಾಸ್ ಪ್ರಾಡಕ್ಟ್ ಪ್ರಾಪರ್ಟೀಸ್ ಯೂಸ್ ಮಾಡ್ತಾ ಇರ್ತೇನೆ, ಸ್ವಲ್ಪ ಫೋಕಸ್ ಮಾಡಿ. ಓಕೆ, ಇದಕ್ಕೇನು ಮಾಡೋದು ಬೇಡ, ಇದು ಇಷ್ಟೇ ಇರಲಿ, ಇದಕ್ಕೇನು ಮಾಡೋದು ಬೇಡ. ಇಲ್ಲಿ ಲೆಟ್ಸ್ ಟು ದ ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್ ಬಿ ಕ್ರಾಸ್ ಸಿ. ಆಮೇಲೆ ಪ್ಲಸ್ ಇಂಟು ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ, ಎರಡರ ನಡುವೆ ಕ್ರಾಸ್ ಇದೆ. ಸೊ ವಿ ಹ್ಯಾವ್ ಟು ಡು ಕ್ರಾಸ್ ಪ್ರಾಡಕ್ಟ್. ರೈಟ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಆಮೇಲೆ ಇದು ಇದ್ರ ಜೊತೆ ಪ್ಲಸ್ ಸಿ ಕ್ರಾಸ್ ಸಿ, ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ನಾವಿಲ್ಲಿ ಏನು ಬರಿಬೋದು? ಸಿ ಕ್ರಾಸ್ ಎ ಅಂತ ನಾವಿಲ್ಲಿ ಬರಿಬೋದು. ಅರ್ಥ ಆಯ್ತು ಅನ್ಕೋತೀನಿ ಹೌ ಟು ಡೂ ದಿಸ್. ರೈಟ್, ಇಟ್ಸ್ ಅ ವೆರಿ ಸಿಂಪಲ್. ಈ ರೀತಿ ಕಂಪ್ಲೀಟ್ಲಿ ಬರಿಬೇಕಾಗತ್ತೆ. ನಮಗಿಲ್ಲೊಂದು ಐಡಿಯಾ ಏನಿರಬೇಕು ಅಂದರೆ
ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಸೇಮ್ ವ್ಯಾಕ್ಟರ್ಸ್. ಯೂಸಲಿ ನಾವು ಡಿಟರ್ಮೆಂಟ್ ನೋಡ್ಬೋದು. ಯಾವಾಗ ಈ ರೀತಿ ಸೇಮ್ ಬರುತ್ತೆ ಅದರ ಬೆಲೆ 0 ಆಗುತ್ತೆ. ಬಿಕಾಸ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು, ನೀವು ಫಾರ್ಮುಲಾ ನೋಡ್ಬೋದಲ್ಲಿ, ಮ್ಯಾಗ್ನೆಟ್ ಆಫ್ ಎ ಮ್ಯಾಗ್ನೆಟ್ ಆಫ್ ಬಿ ಸೈನ್ ಥೀಟಾ ಆ್ಯಂಡ್ ಎನ್ ಕ್ಯಾಪ್ ಅಂತ ಏನಿದೆ ಥೀಟಾ, ರೈಟ್. ಸೊ ಬಿಕಾಸ್ ಆಫ್ ದಟ್ ಸೈನ್ ವಾಟ್ ಹ್ಯಾಪನ್ 0. ಸೊ ಟೆನ್ಷನ್ ಬೇಡ, ಲಿಮಿಟ್ ನೆನ್ಪಿಟ್ಕೊಳ್ಳಿ. ಸೇಮ್ ಕಂಡು ಕ್ರಾಸ್ ಬಂದರೆ 0 ಅಂತ ಬರೀಬೇಕು. ಓಕೆ, ಕನ್ಫ್ಯೂಸ್ ಆದರೆ ಹೇಳ್ತಾನೆ ಡೈರೆಕ್ಟ್ಲಿ. ಬಟ್ ಒಂದು ಕೆಲಸ ಮಾಡೋಣ, dot here. Now I can write B cross C plus B cross A plus this will be 0. Okay, I don't write it. So ಇಲ್ಲಿ 0 ರೀಸನ್ ಬರೀತೇನೆ. ಸೊ ರೀಸನ್ ಬರೋದು ಒಂದು ಬೆಸ್ಟ್ ಪ್ರಾಕ್ಟೀಸ್ ಅಂದ್ಕೊಳ್ಳಿ ಎಕ್ಸಾಮ್ನಲ್ಲಿ ಬರೋದಕ್ಕಾಗಿ. ವೈ ಐ ಆಮ್ ನಾಟ್ ರೈಟಿಂಗ್ ದಟ್ ಇಸ್ ಈಕ್ವಲ್ ಟು 0. ವೈ ದ ರೀಸನ್ ಏನಪ್ಪ ಅಂದರೆ, ಯಾಕೆಂದರೆ ಕ್ರಾಸ್ ಆಫ್ ಸೇಮ್ ವ್ಯಾಕ್ಟರ್ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ನೆನ್ಪಿಟ್ಟುಕೊಳ್ಳಿ, ರೈಟ್. ಎ ಕ್ರಾಸ್ ಎ ಬಂದರೆ, ಬಿ ಕ್ರಾಸ್ ಬಿ ಬಂದರೆ, ಸಿ ಕ್ರಾಸ್ ಸಿ ಬಂದರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ನಿಮಗೆ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಆಗಲಿ ಅಥವಾ ಕ್ರಾಸ್ ಪ್ರಾಡಕ್ಟ್ ಎಡೆ ಬಂದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಜಸ್ಟ್ ನೆನ್ಪಿಟ್ಕೊಳ್ಳಿ, ಐ ಕ್ರಾಸ್ ಐ ಮಾಡಿದ್ರು ಸಹ 0ನೇ ಆಗುತ್ತೆ, ಜೆ ಕ್ರಾಸ್ ಜೆ ಮಾಡಿದ್ರು ಸಹ ಸೇಮ್. ಅಂದರೆ ಸೇಮ್ ವ್ಯಾಕ್ಟರ್ಸ್ ಒಂದು ವೇಳೆ ನೀವು ಕ್ರಾಸ್ ಮಾಡಿದ್ರೆ ಯು ವಿಲ್ ಗೆಟ್ ಇಯರ್ 0. ರಿಮೆಂಬರ್, ನಾವು ಅದಕ್ಕೆ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ, ನಾವು ಈಗ ಡಾಟ್ ಮಾಡೋಣ ಇದ್ರ ಜೊತೆ. ಡನ್. ಎ ಡಾಟ್ ಇದ್ರ ಜೊತೆ ಮಾಡೋಣ ಬಿ ಕ್ರಾಸ್ ಸಿ. ಸೊ ಅದೇ ಇದನ್ನು ಇದ್ರ ಜೊತೆ ಡಾಟ್ ಮಾಡೋಣ. ಪ್ಲಸ್ ಎ ಡಾಟ್ ಬಿ ಕ್ರಾಸ್ ಎ ವಿಲ್ ಗೆಟ್. ಆಮೇಲೆ ಇದನ್ನು ಇದ್ರ ಜೊತೆ ಕ್ರಾಸ್ ಮಾಡೋಣ, ಸಾರಿ ಡಾಟ್ ಮಾಡೋಣ ಈ ರೀತಿ. ಎ ಡಾಟ್ ಸಿ ಕ್ರಾಸ್ ಎ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಸಿಮಿಲರ್ಲಿ ಇದ್ರ ಜೊತೆ ಬಿ ಡಾಟ್, ಇದ್ರ ಜೊತೆ ಡಾಟ್, ಆಮೇಲೆ ಫೈನಲಿ ಅಟ್ ದೆನ್ ಬಟ್ ದಿಸ್. ಓಕೆ, ಪ್ಲಸ್ ಇಂಟು ಪ್ಲಸ್ ವಿಲ್ ಗೆಟ್ ಇಯರ್ ಪ್ಲಸ್ ಬಿ ಡಾಟ್ ಬಿ ಕ್ರಾಸ್ ಸಿ, ಮತ್ತು ಪ್ಲಸ್ ಆಗುತ್ತೆ. ಮತ್ತು ಇದ್ರ ಜೊತೆ ಕ್ರಾಸ್ ಡಾಟ್ ಮಾಡೋಣ, ಬಿ ಡಾಟ್ ಬಿ ಕ್ರಾಸ್ ಎ, ಆಮೇಲೆ ಪ್ಲಸ್ ಆಗುತ್ತೆ ಬಿಕಾಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವಿಲ್ ಬಿ ದರ್. ಆಮೇಲೆ ಪ್ಲಸ್ ಡಾಟ್ ಮತ್ತು ಬಿ ಡಾಟ್ ಯು ಕ್ಯಾನ್ ರೈಟ್ ಹಿಯರ್ ಸಿ ಕ್ರಾಸ್ ಎ ಅಂತ ಬರಿಬೋದು. ಈಕ್ವಲ್ ಟು ಐ ಕ್ಯಾನ್ ಪುಟ್ ಹಿಯರ್ ಈಕ್ವಲ್ ಟು 0. ಇನ್ನೊಂದು ಪ್ರಾಪರ್ಟಿ ಯೂಸ್ ಮಾಡೋಣ ಇಲ್ಲಿ. ಏನಪ್ಪ ಅಂದರೆ, ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಯಾವುದೇ ಎರಡು ವೆಕ್ಟರ್ಗಳು ಸೇಮ್ ಆಗಿದ್ದರೆ, ಇವನ್ ನೀವು ಡಿಟರ್ಮೆಂಟ್ ನೋಡಲು ಸಹ ಇದೆ, ನೀವು ನೋಡ್ತಿರಲ್ಲ ಒಂದು ಐಡೆಂಟಿಕಲ್ ರೋ ಕಾಲಮ್ಸ್ ಇದ್ದರೆ 0 ಆಗುತ್ತೆ. ಸಿಂಪಲ್, ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಯಾವುದೇ ಎರಡು ವ್ಯಾಕ್ಟರ್ಸ್ಗಳು ಸೇಮ್ ಆಗಿದ್ದರೆ ಅದರ ಬೆಲೆ 0 ಆಗುತ್ತೆ. ಓಕೆ, ನಾವು ಸಿ ದಿಸ್. ಇದಕ್ಕೇನು ಮಾಡ್ತೇನೆ, ಇದಕ್ಕೇನು ಮಾಡೋಣ, ಇದೇನಿದೆ ಇದನ್ನು ಈ ರೀತಿ ಬರ್ಕೊಳ್ಬೋದಾ? ಆಲ್ರೆಡಿ ಟೋಲ್ಡ್ ಯು ಎ ಬಿ ಸಿ ಅಂತ ಈ ರೀತಿ ನಾವಿಲ್ಲಿ ಬರಿಬೋದು. ಎ ಎ ಈ ಒಂದು ಟ್ರಿಪಲ್ ಪ್ರಾಡಕ್ಟಲ್ಲಿ ಯು ಆರ್ ಸೀಯಿಂಗ್ ಯರ್ 2 ವ್ಯಾಕ್ಟರ್ಸ್ ಆರ್ ಸೇಮ್. ಸೊ ಲೆಟ್ಸ್ ಪುಟ್ ಯರ್ 0 ಬಿಕಾಸ್ ದ ಪ್ರಾಪರ್ಟಿ ಎ ಮತ್ತು ಎ ಎರಡು ಸೇಮ್ ವ್ಯಾಕ್ಟರ್ಸ್. ಈ ರೀತಿ ನೋಡು, ಈ ಒಂದು ಟ್ರಿಪಲ್ ಪ್ರಾಡಕ್ಟಲ್ಲಿ ಏನಪ್ಪ ಅಂದರೆ ಎರಡು ವ್ಯಾಕ್ಟರ್ಗಳು ಸೇಮ್ ಕಂಡು ಬಂದರೆ ಐ ಕ್ಯಾನ್ ಪುಟ್ ಯರ್ 0. ಇಲ್ಲೂ ಸಹ ಐ ಆಮ್ ಯೂಸಿಂಗ್ ದ ಸೇಮ್ ಪ್ರಾಪರ್ಟಿ. ಬಿ ಬಿ ಸೇಮ್ ಇದೆ ನೋಡಿ, ಆ ರೀತಿ ಬಂದಾಗ ಅದ್ರ ಬೆಲೆ ಸಹ 0 ಆಗುತ್ತೆ. ಓಕೆ, ಸಿಮಿಲರ್ಲಿ ಇದನ್ನು ಸಹ 0 ಆಗುತ್ತೆ ಬಿಕಾಸ್ ಬಿ ಬಿ ಸೇಮ್ ಇದೆ. ಸೊ ಲೆಟ್ಸ್ ಪುಟ್ 0. ಸಿಮಿಲರ್ಲಿ ಬಿ ಸಿ ಎ ಇದೆ ನೋಡಿ, ಅದನ್ನು ನಾನು ಈ ರೀತಿ ಬರಿಬೋದು, ಬಿ ಸಿ ಎ ಈ ರೀತಿ ಬರ್ಕೊಳ್ಬೋದು. ರೀಸನ್ ಬೇಕಾದರೆ ಇಲ್ಲಿ ನಾನು ಬರೀತೇನೆ. ಓಕೆ, ಇಟ್ಸ್ ಬೈ ಪ್ರಾಪರ್ಟಿ, ಸ್ಕೇಲರ್ ಪ್ರಾಡಕ್ಟ್ ಪ್ರಾಪರ್ಟಿ ಇದೇನಪ್ಪ ಅಂದರೆ ವಿ ಕ್ಯಾನ್ ಸೇ ಎ ಡಾಟ್ ಬಿ ಕ್ರಾಸ್ ಎ ಆಗಿರ್ಬೋದು, ಇಟ್ಸ್ ಈಕ್ವಲ್ ಟು ಇದು ಆಗಿರ್ಬೋದು 2 3 ಅಪ್ ಟು 4 ಏನಾಗುತ್ತೆ ಇಲ್ಲಿ ಎ ಡಾಟ್ ಸಿ ಕ್ರಾಸ್ ಎ ಆಗಲಿ. ಓಕೆ, ಬಿ ಡಾಟ್ ಬಿ ಕ್ರಾಸ್ ಸಿ ಆಗಿರ್ಬೋದು ಈಕ್ವಲ್ ಟು ಬಿ ಡಾಟ್ ಬಿ ಕ್ರಾಸ್ ಎ ಆಗಿರ್ಬೋದು. ಓಕೆ, ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಯಾಕಂದರೆ ಇಟ್ಸ್ ಬೈ ಪ್ರಾಪರ್ಟಿ ವಿ ಕ್ಯಾನ್ ಸೇ ದ್ಯಾಟ್ ಇಸ್ 0. ಈಗ ಏನು ಉಳಿತದನ್ನ ಬರಿತಾ ಇದ್ದೀನಿ. ಸೊ ವಿ ಗಾಟ್ ದಿಸ್ ಎ ಬಿ ವೆಕ್ಟರ್ ಕರೆಕ್ಟ್ ಆಗಿಬಿಡಿ, ಸಿ ಪ್ಲಸ್
ಇದು ಉಳಿದಿದೆ ಬಿ ಸಿ ಎ. ಓಕೆ, ಈ ಬಿ ಸಿಯನ್ನು ನಾನು ಎ ಬಿ ಸಿ ಅಂತ ಬರ್ಕೊಳ್ಬೋದು, ಯಾಕಂದರೆ ಸೈಕ್ಲಿಕ್ ಆರ್ಡರ್ನಲ್ಲಿದ್ದಾಗ ಸೊ ಈಸಿಲಿ ಈ ರೀತಿ ನಾವಿಲ್ಲಿ ಬರಿಬೋದು, ಎಲ್ಲ ಒಂದೇ ಆಗುತ್ತೆ. ಓಕೆ, ಸೊ ಅಂದರೆ ಎ ಬಿ ಸಿ ಆಗಲಿ ಈ ರೀತಿ ಎ ಬಿ ಸಿ, ಎ ಬಿ ಸಿ ಆಗಲಿ ಬಿ ಸಿ ಎ ಆಗಲಿ, ಅಂದರೆ ಎ ಬಿ ಸಿ ಆಗಿರ್ಬೋದು, ಸೈಕ್ಲಿಕ್ ಹೇಳ್ತಾ ಇದ್ದಾರೆ ಎ ಬಿ ಸಿ ಆಗಲಿ ಅಥವಾ ಬಿ ಸಿ ಎ ಆಗಲಿ, ಬಿ ಸಿ ಎ ಆಗಲಿ, ಆ್ಯಂಡ್ ಅಗೇನ್ ಇಟ್ ಈಸ್ ಈಕ್ವಲ್ ಟು ಸಿ ಎ ಬಿ ಆಗಲಿ, ಸಿ ಎ ಬಿ ಆಗಲಿ, ಎಲ್ಲ ಒಂದೇ. ಓಕೆ, ಅದಕ್ಕೆ ಬಿ ಸಿ ಎನ ಐ ಕ್ಯಾನ್ ರೈಟ್ ಆಸ್ ಅ ಎ ಬಿ ಸಿ. ಎ ಬಿ ಸಿ ಎಷ್ಟಾಗುತ್ತೆ? 2 A B C 0. ಈ 2ನ ನಾವು ಈ ಕಡೆ ಕಳಿಸ್ಬೋದು. ಏನಾಗುತ್ತೆ ಅವಾಗ? A B and C ಇದು ಬಂದು 0/2, ರೈಟ್? that will be 0 only. ಓಕೆ, what is this indicates? ನಮಗೆ ಇದೇ ಪ್ರೂವ್ ಮಾಡೋದೈತೆ ನೋಡಿ. ಎ ಬಿ ಸಿ ವ್ಯಾಕ್ಟರ್ಸ್ ಈಕ್ವಲ್ ಟು 0, ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಆಫ್ ದೀಸ್ 2 ವ್ಯಾಕ್ಟರ್ಸ್ ಆರ್, ದೀಸ್ 3 ವ್ಯಾಕ್ಟರ್ಸ್ ಆರ್ 0. ಅಂದ್ರೆ ನಾನು ಏನು ಅನ್ಬೋದು? ದೇರ್ ಫಾರ್ ಎ ಬಿ ಆ್ಯಂಡ್ ಸಿ ಆರ್ ಕೋಪ್ಲೇನರ್ ಅಂತ ನಾವಿಲ್ಲಿ ಬರಿಬೋದು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇದೇ ರೀತಿ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆಗಳಾಗಿರ್ಬೋದು, ಎಲ್ಲ ಚಾಪ್ಟರ್ಸ್ ಲೈವ್ ಇಂಟ್ರಾಕ್ಟಿವ್ ಕ್ಲಾಸಸ್ ಅಂತೇಳಿ ನಿಮಗೆ ರೆಗ್ಯುಲರ್ ಬೇಕಾಗಿತ್ತಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವಲ್ಲಿ ಬೇಕಾದರೆ ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸ್ ತೆಗೆದುಕೊಳ್ಬೋದು. ಡೈಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಇರುತ್ತೆ. ಅಪ್ ಟು ನಿಮಗೆ ಎಕ್ಸಾಮ್ಸ್ ಮುಗಿಯೋವರೆಗೂ ನಿಮಗೆ ಟಾಸ್ಕ್ ಕೊಡ್ತಾ ಇರ್ತೇನೆ, ನಾನು ಡಿಸ್ಕಷನ್ ಮಾಡ್ತೇನೆ. ಇಂಟ್ರೆಸ್ಟ್ ಅದು ಜಾಯ್ನ್ ಆಗ್ಬೋದು. ಮತ್ತು ಫಿಸಿಕ್ಸ್ ರಿಲೇಟೆಡ್ ಸಹ ನಿಮಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬಟ್ ಈ ಕೋರ್ಸ್ ಏನಪ್ಪ ಅಂದರೆ ಮ್ಯಾಥಮೆಟಿಕ್ಸ್ಗಿದೆ. ಇಂಟ್ರೆಸ್ಟ್ ಇತ್ತಪ್ಪ ಅಂತ ನಾನು ತೋರಿಸುವಂಥ ನಂಬರಿಗೆ ವಾಟ್ಸಪ್ ಮಾಡ್ಬೋದು. ಡೆಮೋ ಕ್ಲಾಸಸ್ ಇನ್ನೂ ಬೇಕಾದರೆ ಕೊಟ್ಟಿರ್ತೇನೆ. ಮತ್ತು ಪ್ಲೇಲಿಸ್ಟಲ್ಲಿ ಭಾಳಷ್ಟು ವೀಡಿಯೋಸ್ ಇದೆ, ಹೋಗಿ ಅಬ್ಸರ್ವ್ ಮಾಡಿ ಅದನ್ನು ನೋಡಿಕೊಂಡು ಕಲಿಬೋದು. ಇದೇ ರೀತಿ ಫ್ರೀ ವೀಡಿಯೋಸ್ಗಳು ಸಹ ನಿಮಗೆ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಆಗ್ತಾ ಇರ್ತವೆ. ಓಕೆ, ವಿಡಿಯೋ ಚೆನ್ನಾಗಿರ್ಸ್ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.